ಅಂದರೆ ನಾನು ಫಸ್ಟು ಇನಾರ್ಗ್ಯಾನಿಕಲ್ಲಿ ಇದ್ದಿದ್ದು. ಇನಾರ್ಗ್ಯಾನಿಕಲ್ಲಿ ನಾನು ಸ್ಪ್ರೇ ಮಾಡಿ ಇದೆಲ್ಲ ನನ್ನ ಲಂಗ್ಸ್ ಇನ್ಫೆಕ್ಷನ್ ಆಗಿ ನಾನು ಯಾರೋ ಒಬ್ಬ ಆಯುರ್ವೇದಿಕ್ ಡಾಕ್ಟ್ರಿಂದ ನ್ಯಾಚುರಲ್ ಫಾರ್ಮಿಂಗ್ ಬಂದೆ. ನ್ಯಾಚುರಲ್ ಫಾರ್ಮಿಂಗ್ ಬಂದು ಸುಮಾರು ಒಂದು 15 ವರ್ಷದಿಂದ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಿದ್ದೀನಿ. ಮತ್ತೆ ತುಂಬ ಒಂದು ಭೂಮಿ ಸರಿ ಹೋಗೋದಕ್ಕೆ ಮತ್ತು ನನ್ನ ಭೂಮಿಯಲ್ಲಿ ನ್ಯಾಚುರಲ್ ಆಗಿ ಬರೋದಕ್ಕೆ ತುಂಬ ವರ್ಷ ಟೈಮ್ ತೊಗೊಂತು ನನಗೆ. ಈಗ ನನಗೆ ನನ್ನ ಭೂಮಿಯಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸು, ಸಾಯಿಲ್ ಕಾರ್ಬನ್ನು ಎಲ್ಲ ಚೆನ್ನಾಗಾಗಿದೆ. ಹಂಗಾಗಿ ಈಗ ನನ್ನ ಎಲ್ಲ ಕ್ರಾಪ್ಸು ಈಗ ಬರಂಗಾಗಿದೆ. ಅಂದರೆ 15 ವರ್ಷದ ಎಫರ್ಟು ನಂದು. 15 ವರ್ಷದಿಂದ ನಾನು ನ್ಯಾಚುರಲ್ ಆಗಿ ಮಾಡೋದ್ರಿಂದ ಈಗ ಸುಮಾರು ಭೂಮಿಯಲ್ಲಿ ಸಾಯಿಲ್ ಕಾರ್ಬನ್ನು ಮತ್ತು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆಲ್ಲ ಡೆವಲಪ್ ಆದಮೇಲೆ ಎಷ್ಟೇ ಮಳೆ ಹೊಡೆದ್ರೂ ನೀರು ಭೂಮಿಯಿಂದ ಹರಿದ್ಕೊಂಡು ಹೋಗಲ್ಲ. ಬೆಳಗ್ಗೆಯಿಂದ ಸಂಜೆ ಹೊಡೆದ್ರೂ ಭೂಮಿ ಕುಡಿತಾ ಇರುತ್ತೆ. ಹಾಗಾಗಿ ನಂದು 1100 ಅಡಿಯಲ್ಲಿತ್ತು 15 ವರ್ಷದ ಹಿಂದೆ. ಈಗ 500 ಅಡಿಯಲ್ಲಿ ನಂದು ಭೂಮಿಯಲ್ಲಿ ನೀರು ಲೆವೆಲ್ ಬಂದಿದೆ.